ಅಂಜಲ್ ತವಾ ಫ್ರೈ, ಇದು ಬಾಂಗ್ಡಾ ಫುಲ್ ಮೀನ್ ಫ್ರೈನ ತಿನ್ನೋಣ ಇವಾಗ ರೈಸ್ ಜೊತೆ ಹಂಚ್ಕೊಂಡು. ನಾವ್ ಇವತ್ತು ಕ್ವಾಂಟಿಟಿಗಿಂತ ಕಾಂಬಿನೇಷನ್ ಸಖತ್ತಾಗಿ ಹೇಳಿದ್ವಿ ಇವತ್ತು. ನೀರ್ ದೋಸೆ ಮತ್ತೆ ಇದು ಫ್ರಾನ್ಸ್ ಗೀ ರೋಸ್ಟ್. ನಮ್ಮ ಬಿಲ್ಲು 1774 ರೂಪಾಯಿ ಆಗೈತೆ. ನಾವು ಬಿಲ್ ಪೇ ಮಾಡೋರ್ಗು ತುಂಬಾನೇ ಖುಷಿಯಾಗಿದ್ವಿ. ಟೇಸ್ಟ್ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಪೂಜಾರಿ ಫಿಶ್ ಲ್ಯಾಂಡ್ ಗೆ ಬಂದಿದೀವಿ. ಪೂಜಾರಿ ಫಿಶ್ ಲ್ಯಾಂಡ್ ನ ರಿವ್ಯೂ ಮಾಡಕ್ಕೆ, ಊಟ ಹೆಂಗೈತೆ ಅಂತ ಮಧ್ಯಾಹ್ನದ ಊಟಕ್ಕೆ ಬಂದಿದೀವಿ. ನಮಸ್ಕಾರ ನಮಸ್ಕಾರ ಮೇಡ. ಒಳ್ಳೆ ಲೊಕೇಶನ್ ಗೈಸ್. ಬನ್ನಿ ಈಗ. ರಿಯಲ್ ಪ್ಲಾಸ್ಟಿಕ್ ಇದೆಲ್ಲ ಬಾಳೆಹಣ್ಣು ಪ್ಲಾಸ್ಟಿಕ್ ಅರೇಂಜ್ಮೆಂಟ್ ನೋಡಿ ಹೆಂಗೈತೆ. ಟೇಬಲ್ ಗೆ ಬಂದ್ವಿ. ಫ್ಯಾನ್ ಗಳು ನೋಡಿ ಒಳ್ಳೆ ಚಿಟ್ಟೆ ಆರ್ದಂಗ ಆರ್ತಾವೆ ಅನ್ಸ್ತೈತೆ. ಮೆನುಲಿ ನೋಡೋಣ ಏನೇನೈತೆ ಅಂತ. ಫಿಶ್ ಐಟಮು, ಒಳ್ಳೊಳ್ಳೆ ಐಟಮ್ಸ್ ಇರುತ್ತೆ ಇಲ್ಲಿ ತಿನ್ನಕ್ಕೆ. ಎಲ್ಲಾನು ಒಂದೊಂದು ಪ್ಲೇಟ್ ಹೇಳ್ಬಿಡೋಣ. ಒಂದ್ ವಿಡಿಯೋ ಯೂಟ್ಯೂಬ್ ದುಡ್ಡೆಲ್ಲ ಇಲ್ಲೇ ಹಾಕ್ಬಿಡ್ದ್ಯಾ ಹಿಂಗೆ? ಏನ್ ತಿನ್ನೋಣ ಗೈಸ್? ಮಚ್ಚಿ ನೀರ್ ದೋಸೆ ಹೇಳೋಣ. ಎರಡ್ ನೀರ್ ದೋಸೆನಾ? ಎಲ್ಲ ಒಂದೊಂದು ಹೇಳೋಣ. ದೋಸೆ ಒಂದು ಪ್ರಾನ್ಸ್ ಗೀ ರೋಸ್ಟ್ ಮಸ್ತ್ ಇರುತ್ತೆ ಇಲ್ಲಿ. ಒಂದು ನೀರ್ ದೋಸೆ, ಒಂದು ಫ್ರಾನ್ಸ್ ಗೀ ರೋಸ್ಟ್. ಇದೇ ತರ ನೀರ್ ದೋಸೆ ತರದ್ ಇನ್ನೊಂದ್ ಏನಾರು ಹೇಳು. ರೊಟ್ಟಿ ಆತರ. ಇಲ್ಲ ಎರಡ್ ನೀರ್ ದೋಸೆ ಹೇಳು. ಎರಡ್ ನೀರ್ ದೋಸೆ ಹೇಳು. ಒಂದ್ ನೀರ್ ದೋಸೆಲ್ಲೇ ಜಾಸ್ತಿ ಬರುತ್ತೆ, ಅದನ್ನ ಶೇರ್ ಮಾಡ್ಕೊಳ್ಳೋಣ. ಅದ್ ಸಾಕಾಗ್ಲಿಲ್ಲ ಅಂದ್ರೆ ತರ್ಸ್ಕೊಳ್ಳೋಣ. ಇರಿ ಗೈಸ್, ಏನೇನ್ ಆರ್ಡರ್ ಮಾಡೋದು ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಆರ್ಡರ್ ಹೇಳ್ಬಿಟ್ಟು ಆನ್ ಮಾಡ್ತೀವಿ. ಗೈಸ್, ಇದು ಅಂಜಲ್ಲು ತವಾ ಫ್ರೈ, ಇದು ಬಾಂಗ್ಡಾ ಫುಲ್ ಮೀನ್ ಫ್ರೈ. ಸಾಕಾಗೈತೆ ಗೈಸ್. ಇನ್ನು ನಮ್ದು ಐಟಮ್ಸ್ ಎಲ್ಲ ಬರ್ಬೇಕು, ಎಲ್ಲ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಮಾಜಿ ದೊಡ್ಡ ಶಾರ್ಪ್ ಐತೆ. ಕೊಟ್ಬಿಡಿ ಅಣ್ಣ ಎಲ್ಲ. ಇದು ಕರಿನೂ ತಂದಿಲ್ಲ. ಇಲ್ಲ ಅಣ್ಣ ಒಂದ್ ರೈಸು ಮತ್ತೆ ಕರಿ ಒಂದ್ ಕೊಟ್ಬಿಡಿ ಬೇಗ. ಗೈಸ್, ನಮ್ದು ನೀರ್ ದೋಸೆ ಮತ್ತೆ ಇದು ಫ್ರಾನ್ಸ್ ಗೀ ರೋಸ್ಟ್. ಗೌತಮ್ ಗೋಡಂಬಿ ತಿನ್ಕೋಬಿಟ್ಟ. ತಪ್ಪ ಮಜ್ಜಿ ಪ್ರಾನ್ಸ್ ಗೀ ರೋಸ್ಟ್ ನೆನ್ಸ್ಕೊಂಡ್ರೆ ಫ್ರಾನ್ಸ್ ಗೀ ರೋಸ್ಟ್ ನೋಡಿ ಏನ್ ಸಖತ್ತಾಗೈತೆ ಗೈಸ್. ನಮ್ಗೆ ಅನ್ಕೋತಿರ್ತಾರೆ ಇವಾಗ ಹೊಟ್ಟೆ ಉರ್ಸ್ತಾರಲ್ಲ ಏನೇನೋ ತೋರ್ಸ್ಬಿಟ್ಟು ಅಂತ. ಗೈಸ್, ನಾವ್ ಇವಾಗ ಫಸ್ಟ್ ಐಟಮ್ ನೀರ್ ದೋಸೆನ ಹಾಕೊಂಡಿದೀವಿ. ನೀರ್ ದೋಸೆಗೆ ಫಸ್ಟ್ ಒಂದು ದೊಡ್ಡ ಕಥೆ ಇದೆ, ಇನ್ನೊಂದೇನು ಹೇಳ್ತೀನಿ. ಏನು? ಫ್ರಾನ್ಸ್ ನಿಂದು ಕತೆ ಆಯ್ತಾ? ಹೇಳಿ. ನೀರ್ ದೋಸೆ ಹೇಳೋದೇನು ಈಗಲೇ ಬ್ರೋ? ಇನ್ನೊಂದು ನೀರ್ ದೋಸೆ. ಗೈಸ್, ಇವಾಗ ಫ್ರಾನ್ಸ್ ಗೀ ರೋಸ್ಟ್ ನ ಹಾಕೊಳ್ಳೋಣ. ಏನ್ ಕ್ರೇಜಿ ಆಗೈತೆ ನೋಡಿ ಗೈಸ್. ಮಸಾಲೆ ಮಚ್ಚಿ, ನೀನ್ ಫಸ್ಟ್ ಫಿಶ್ ತಿಂತಿರ್ಲಿಲ್ಲ ತಾನೆ? ಯಾವಾಗ ತಿನ್ನಕ್ ಸ್ಟಾರ್ಟ್ ಮಾಡ್ದೆ ಹೇಳು? ಯಶವಂತ್ ಅವ್ರ ಬಾಬಾ ಕರ್ಕೊಂಡ್ಬಂದು ತಿನ್ಸಿದ್ರು. ಯಶವಂತ್ ಅವ್ರ ಬಾಬಾ ಕರ್ಕೊಂಡ್ಬಂದು ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ ಫಿಶ್ ತಿನ್ಸ್ಬಿಟ್ರು. ಅವಾಗಿಂದ ಫಿಶ್ ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ತಿನ್ನೋದು ಅದು ಇಲ್ಲೇ ತಿನ್ನೋದು, ಬೇರೆ ಕಡೆ ತಿನ್ನಲ್ಲ. ಬೇರೆ ಕಡೆ ಫಿಶ್ ತಿನ್ನಲ್ಲ, ಇಲ್ಲಿ ಮಾತ್ರ ತಿಂತಾನೆ. ಇದು ಗೈಸ್ ಮೀನ್ದು ಏನು ಮಚ್ಚ? ಇದು ಮೀನ್ ಕರಿ, ಫಿಶ್ ಕರಿ. ಇದು ಫಿಶ್ ಕರಿ ಹಾಕೋಣ. ಇವತ್ತೆಲ್ಲ ಫಿಶ್ ಐಟಮ್ ತೋರಿಸ್ತೀನಿ ನಿಮ್ಗೆ. ಪ್ರಾನ್ಸ್ ಗೀ ರೋಸ್ಟು ಫಸ್ಟು. ನೀರ್ ದೋಸೆನ ಪ್ರಾನ್ಸ್ ಗೀ ರೋಸ್ಟ್ ಜೊತೆ ತಿನ್ನೋಣ, ಹೆಂಗೈತೆ ನೋಡೋಣ ಇರಿ. ನೋಡಕ್ ಸಖತ್ತಾಗೈತೆ. ಕ್ರೇಜಿ ಆಗೈತೆ ಗೈಸ್ ಟೇಸ್ಟ್. ಏನೋ ಮಚ್ಚಿ ಸಕ್ಕತ್ತಾಗೈತೆ ಟೇಸ್ಟ್ ಇದು. ತಿನ್ನು ಅಂಜಲು. ಗೌತಮ್ ನೋಡಿ ಮೈ ಮೇಲೆಲ್ಲ ಆರಿಸ್ಕೊಬಿಟ್ಟ. ಅದಕ್ಕೆ ನಿಧಾನಕ್ಕೆ ಎಂಜಾಯ್ ಮಾಡ್ಕೋತೀನಿ. ಆತರ ಯಾಕೆ ಬಿಡ್ತೀಯ? ಗೀ ರೋಸ್ಟ್ ನ ಎತ್ಕೋಚಿ, ಪ್ರಾನ್ಸ್ ಗೀ ರೋಸ್ಟ್ ನ ಎತ್ಕೋ, ಈ ತರ ತಿನ್ನು ಗೈಸ್. ಇದು ಅಂಜಲ್ ಫ್ರೈ ತವಾ. ಅಂಜಲ್ನ ತಿನ್ನೋಣ ಬನ್ನಿ ಇವಾಗ. ಫುಲ್ ಸಾಫ್ಟ್ ಆಗೈತೆ. ಇದು ಗೀ ರೋಸ್ಟ್ ಇಲ್ಲ ಎಣ್ಣೆಲ್ ಮಾಡಿರೋದ? ತವಾ ಫ್ರೈ ಹಂಗ್ ಬರೋದಿಲ್ಲ. ಗೀನಾ ಇದು? ತವಾ ಫ್ರೈ. ಅಂಜಲ್ನ ತಿನ್ನೋಣ ಬನ್ನಿ ಗೈಸ್ ಈಗ. ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಮುಳ್ಳೈತೆ? ಫಿಶ್ ಬೋನ್ಲೆಸ್ ಕಚ್ಕೊಂಡ್ ತಿನ್ನು. ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ ಫಿಶ್ ಬಗ್ಗೆ ಮಾತಾಡಂಗಿಲ್ಲ. ಕ್ರೇಜಿ ಆಗೈತೆ ಟೇಸ್ಟ್. ಮುಳ್ಳ ಐತೆ ಸಣ್ಣ ಸಣ್ಣದು ಮಚ್ಚಿ, ಆದ್ರೂ ಟೇಸ್ಟ್ ಸಕ್ಕತ್ತಾಗೈತೆ ಕಣ. ಟೇಸ್ಟ್ ಒಳ್ಳೆ ಕ್ರೇಜಿ ಆಗಿ ಮಾಡ್ತಾರೆ ಗೈಸ್. ಮಂಗಳೂರು ಅವ್ರದ್ದು ಇದು ಪೂಜಾರಿ ಫಿಶ್ ಲ್ಯಾಂಡ್ ಇರ್ಬೇಕು. ಸಕ್ಕತ್ತಾಗಿದೆ.
ಗೀ ರೋಸ್ಟ್ ಇನ್ನೇನು ಖಾಲಿ ಆಯ್ತು. ಪ್ರಾನ್ಸ್ ಗೀ ರೋಸ್ಟು. ಅಂಜಲ್ ಇನ್ ಸ್ವಲ್ಪ ತಿನ್ನೋಣ. ಅಂಜಲ್ ಫ್ರೈ ಮಾತ್ರ ಕ್ರೇಜಿ ಆಗೈತೆ ಗೈಸ್. ಕರಿನೂ ಸಕ್ಕತ್ತಾಗಿದೆ. ಕರಿನೂ ಅಷ್ಟೇ ಸಖತ್ತಾಗೈತೆ. ಇನ್ನು ರೈಸ್ ಐತೆ, ಬಾಂಗ್ಡ ಐತೆ. ಫಸ್ಟ್ ಟ್ರೈ ಇದು ಇದು ಅಂಜಲು ಪಾಂಪ್ಲೆಟ್. ಮತ್ತೆ ನಮ್ ಕಾಂಬಿನೇಷನ್ ಸಖತ್ತಾಗಿ ಹೇಳಿದ್ವಿ ಇವತ್ತು. ನೀರ್ ದೋಸೆ, ಕರ್ರಿ ಮತ್ತೆ ಇದು ವೈಟ್ ರೈಸ್. ಪ್ರಾನ್ಸ್ ಗೀ ರೋಸ್ಟು ಎಲ್ಲ ಸಖತ್ತಾಗಿದೆ. ನಂಗೆಲ್ಲ ಯಶವಂತ್ ಅವ್ರ ಬಾವ ಟ್ರೈನಿಂಗ್ ಕೊಟ್ಟಿರೋದು ಇದು ಪ್ರಸಾರಣ. ಗೈಸ್ ನಾವಿವತ್ತು ಒಳ್ಳೆ ಕಾಂಬಿನೇಷನ್ ಆರ್ಡರ್ ಮಾಡಿದ್ವಿ. ನೀರ್ ದೋಸೆ, ಗೀ ರೋಸ್ಟ್ ಎಲ್ಲ ಆಯ್ತಲ್ವಾ. ಇವಾಗ ವೈಟ್ ರೈಸು, ಚಿಕನ್ ಕರ್ರಿ ಸಾಂಬಾರು, ಕರಿ, ಫಿಶ್ ಕರಿ ಸಾಂಬಾರು ಮತ್ತೆ ಬಾಂಗ್ಡ. ಬಾಂಗ್ಡ ಫ್ರೈನ ಹೇಳಿದೀವಿ. ಬಾಂಗ್ಡ ಫ್ರೈನ ತಿನ್ನೋಣ ಇವಾಗ ರೈಸ್ ಜೊತೆ ಹಂಚ್ಕೊಂಡು. ನಾವಿವತ್ತು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮತ್ತೆ ಟೇಸ್ಟ್ ನ ಚೂಸ್ ಮಾಡಿದೀವಿ. ಅದಕ್ಕೆ ಫಿಶ್ ಲ್ಯಾಂಡ್ಗೆ ಬಂದಿರೋದು. ಫಿಶ್ ಲ್ಯಾಂಡ್ ಯಾಕೆ ಇಷ್ಟು ಚೆನ್ನಾಗಿ ಬರ್ತಾರೆ ಅಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಫಿಶ್ದು. ಮನೆಗೆ ಎಷ್ಟು ತಿನ್ನೋಣ ಈಗ. ಈ ಫ್ರೈನ ರೈಸ್ ಜೊತೆ ಹಂಚ್ಕೊಂಡು ತಿಂತಾ ಇದ್ರೆ ಸ್ವಲ್ಪ ಮುಳ್ಳೈತೆ ಇರಿ, ಬಿಡಿಸ್ಕೊಬಿಡ್ತೀನಿ. ಯಾವತ್ತಾದ್ರೂ ಮತ್ತೆ ಫಿಶ್ ತಿಂದಾಗ ವೈಟ್ ರೈಸ್ ತಗೋಬೇಕು ಸಾರ್ಗೆ. ಬಿರಿಯಾನಿ ರೈಸ್ ಎಲ್ಲ ಬಿರಿಯಾನಿ ರೈಸ್ ಎಲ್ಲ ವೇಸ್ಟು. ಮೀನ್ ಸಾಂಬಾರ್ ಜೊತೆ ವೈಟ್ ರೈಸ್ ತಿಂದ್ರೆ ಮಜಾ. ಬಸ್ಸಾರು ಹುಳಿ ಏನೇನಿಲ್ಲ. ಸುಮ್ಮನೆ ಬಸ್ಸಾರು ಹುಳಿ ತರನೇ ಇರೋದು ಇದು ಸಾರು. ಮಚ್ಚಿ ನೀನ್ ಸ್ವಲ್ಪ ತಿನ್ಕೊಳೋ. ನಂಗೆ ಬೇಡ. ಹಾ ಹೊಟ್ಟೆ ತುಂಬ ತಿನ್ನಲ್ಲ, ತಿನ್ಬೋದು. ಒಂದ್ ಸ್ವಲ್ಪ ತಿನ್ನು. ಗೌತಮ್ ವೇಸ್ಟ್ ಫೆಲ್ಲ ಹೋಗ್ಬಿಟ್ಟು ಕೈ ತೊಳ್ಕೊ ಬಂದ್ಬಿಟ್ಟ. ನಾನು ಒಬ್ಬನೇ ತಿಂತ ಏನ್ ಫಿಶ್ ನ. ನೋಡಕ್ಕೆ ಸಾಥ್ ಕೊಡ್ತಿಲ್ಲ ನನ್ಗೆ ಅವನು. ನನ್ಗೆ ಯಾರ ಬುಡ್ಸ್ಕೊಡ್ಬೇಕು. ನೀನ್ ಎಳೆ ಮಗನ ನೀನ್ ಬಿಡ್ಸ್ಕೊಡಕ್ಕೆ. ಮೂಳೆ ಏನ್ ಜಾಸ್ತಿ ಇಲ್ಲ, ಆರಾಮಾಗಿ ತಿನ್ಬೋದು. ತಿನ್ನಕ್ ಸಾಯ್ತವನ್. ಭಯ ಕಣಪ್ಪ. ಚಿಕ್ಕ ವಯಸ್ಸಲ್ಲ ಮಣ್ಣನ್ ಗಂಟ್ಲಿಗೆ ಮೂಳ್ ತಗೊಳಕ್ ಹೋಗ್ಬಿಟ್ಟಿತ್ತು. ಅವತ್ತಿಂದ ಮೀನ್ ತಿನ್ನೋದೇ ಬಿಟ್ಬಿಟ್ಟಿದ್ದೆ ನಾನು. ನಿನ್ ಗಂಟ್ಲಕ್ ಅಲ್ವಲ್ಲ, ನಿಮ್ ಅಣ್ಣನ್ ಗಂಟ್ಲಕ್ ತಾನೆ. ರೈಸ್ ಏನೂ ವೇಸ್ಟ್ ಮಾಡಿಲ್ಲ ನೋಡಿ. ಫುಲ್ ಎಲ್ಲಾನು ತಿಂದು ಖಾಲಿ ಮಾಡಿದೀವಿ ನೋಡಿ. ಎಲ್ಲ ಖಾಲಿ. ಗೌತಮ್ ಇವಾಗ ಇದೊಂಚೂರು ಸಾರು ಉಳ್ದೈತೆ, ಕುಡ್ಕೋತಾನೆ. ಗೈಸ್ ನಮ್ಮ ಬಿಲ್ಲು 1774 ರೂಪಾಯಿ ಆಗೈತೆ. ಬಿಲ್ ನೋಡ್ ಶಾಕ್ ಆಗ್ಬಿಟ್ವಿ ನಾನು ಮತ್ತೆ ಗೌತಮ್. ತಿನ್ಬೇಕಾರೆ ಎಲ್ಲ ಸಖತ್ತಾಗೈತು. ಬಿಲ್ ನೋಡ್ ಸ್ವಲ್ಪ ಶಾಕ್ ಆದ್ವಿ. ಗೈಸ್ ನೋಡಿ ನಮ್ ಬಿಲ್ಲಲ್ಲಿ ಜಾಸ್ತಿ ಯಾವ್ದು ಗೊತ್ತಾ? ಅಂಜಲ್ ತವಾ ಫ್ರೈ ಮತ್ತೆ ಫ್ರಾನ್ಸ್ ಗೀ ರೋಸ್ಟ್ ಹೇಳಿದ್ವಲ್ಲ, ಅದೇ ಸ್ವಲ್ಪ ಕಾಸ್ಟ್ಲಿ. ಇದೆಲ್ಲ ಕಮ್ಮಿನೇ. 520, 490. 420 ಇದ್ದೀರ ನಿಂದಾಗಿರೋದು. ಗೈಸ್ ಎಲ್ಲವೂ ಸಕ್ಕತ್ತಾಗೆ ಇತ್ತು. ಬಿಲ್ ಮಾತ್ರ ತುಂಬಾನೇ ಕಾಸ್ಟ್ಲಿ ಆಗ್ಬಿಡ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಬಿಲ್ ಪೇ ಮಾಡೋರ್ಗು ತುಂಬಾನೇ ಖುಷಿಯಾಗಿದ್ವಿ. ಬಟ್ ಟೇಸ್ಟ್ ಸಕ್ಕತ್ತಾಗೈತೆ, ಕ್ವಾಲಿಟಿನೂ ಸಕ್ಕತ್ತಾಗೈತೆ. ಬಿಲ್ ಅದಕ್ಕೆ ಜಾಸ್ತಿ ಐತೆ ಅನ್ಸುತ್ತೆ. ಆ ಟೇಸ್ಟ್ ಎರಡು ತವಾ ಫ್ರೈ ಮತ್ತೆ ಗೀ ರೋಸ್ಟ್ಗೆ ಜಾಸ್ತಿ. ಪಾಂಡಾನೆ ಕಮ್ಮಿ ಕಣೋ, ಅಂಜಾಲೆ ಜಾಸ್ತಿ. ಪಾಂಪ್ಲೆಟ್ ಹೇಳಿದ್ರೆ 1000. ಅದು ಫಿಶ್ ಹೆಂಗೆ ರೈಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಹಂಗ್ ತಗೋತಾರೆ. ಪಾಂಪ್ಲೆಟ್ 1000. ಹೋಟೆಲ್ ಹೊರಗಡೆ ಏನೇನೋ ಐತೆ, ನೋಡೋಣ ಬನ್ನಿ. ವಿಂಟೇಜ್ ಕಾರ್ಗಳೈತೆ ನೋಡಿ ಹೋಟೆಲ್ ಈಚೆಗಡೆ. ಮುಂಚೆ ಯಾವ್ದು ಬೇಕು? ನನ್ಗೆ ಗೊತ್ತಿಲ್ಲ ಮಗ. ಶೇಖರ್ ಕಾರ್ಗಳು ನೋಡಿ ಎಷ್ಟು ಸಖತ್ತಾಗೈತೆ. ಇದ್ರಲ್ಲಿ ವಿಡಿಯೋ ಮಾಡಿದ್ನಲ್ಲ ನಾನು ಒಂದ್ಸಲ, ನೆನ್ಪಾಯ್ತಾ? ಈ ಕಾರಲ್ಲಿ, ಇದೇ ತರದ ಕಾರಲ್ಲಿ ಒಂದ್ಸತಿ ಓಡಾಡ್ಕೊ ವಿಡಿಯೋ ಮಾಡಿದೆ ಗೈಸ್. ಯಾವ್ದೋ ವಿಡಿಯೋ ಮಾಡ್ತಾ ಬೆಂಗಳೂರಲ್ಲಿ. ಅಲ್ಲಿ ಹಸುಗಳೈತೆ, ಮಾತಾಡ್ಸೋಣ. ಹೊರಗಡೆ ನೋಡಿ ಬಸ್ಗಳಿದೆ. ನೋಡಿ ಬಸ್ವ ತಾನೇ ಇದು. ಏನೋ ಓರಿ ಇತ್ತು. ಓರಿ ಓರಿ ಓರಿನ ಇವು? ಯಾವ ಜಾತಿ ಅಣ್ಣ ಇವು? ಎರ್ರು ಗಿರ್ರು ಗಿರ್ರ. ಈ ಜಲ್ಲು ಕಟ್ಟಿಲಿ ಮಾಡ್ತಾರಲ್ಲ ಅವಲ್ಲ ಇವು. ಅದು ಗೂಳಿ ಕಣ ಗೌತಮ್. ಜಲ್ಲಿ ಕಟ್ಟಲಿ ಇದ್ ಮಾಡ್ತಾರ. ಇಲ್ಲಿ ನೋಡಿ ಲಯನ್ ಐತೆ. ಇಲ್ಲಿದ್ದೀನಿ ನನ್ ಫ್ರೆಂಡ್ಸು. ಗೆಳೆಯೋ ಗೆಳೆಯೋ ಇದ್ ನೋಡಿದ್ರೇನೆ ಭಯ ಆಯ್ತದಲ್ವಾ? ನೋಡಿ ಚೆನ್ನಾಗ ಹೊಸಗಳು ಬಿದ್ದಾಡ್ತಾವ್ ನೋಡಿ ಗೈಸ್. ಇಲ್ಲಿ ಗುದ್ಬಿಡ್ತಾವೆ ಅನ್ಸುತ್ತೆ ಒಳಗೆ ಹೋದ್ರೆ. ಇರ್ಲಿ ಇರ್ಲಿ ಅಣ್ಣ, ಚಪ್ಪಲಿ ಹಾಕಬಿಟ್ಟಿದ್ವಿ. ಇರ್ಲಿ ಅಣ್ಣ, ಇಲ್ಲಿ ಬಿಡೋಣ. ಮಚ್ಚಿ ಡಿಮಾಸ್ ಅವ್ರ ಫಾರ್ಮ್ ಹೌಸ್ ಎಲ್ಲ ಇದೆ ನೋಡು ಈ ತರದ್ದು. ಅದು ಇನ್ನೂ ಹೆವಿ ದೊಡ್ಡ ಐತೆ. ದರ್ಶನ್ ಸರ್ದು ಫಾರ್ಮ್ ಹೌಸ್ ಅಲ್ಲಿ ಈ ತರದ್ದು ಒಂದ್ ಐತೆ. ಈ ತರದ್ 2 ಐತೆ. ಬಟ್ ಇದು ಸಣ್ಣವು, ಅವು ಇನ್ನೂ ದೊಡ್ಡಕ್ಕವೆ.
ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರು ನೋಡಿ. ಹುಲ್ಲು, ಸೀಮೆ ಹುಲ್ಲು, ಒಣ ಹುಲ್ಲು ಎಲ್ಲ ಹಾಕ್ತಾವ್ರ ಹಸುಗಳಿಗೆ. ಕ್ಲೀನಾಗಿ ಸಾಕವ್ರು. ಬನ್ನಿ ಗೈಸ್, ಹುಲ್ಕೋಣ ಹಸು. ಮಚ್ಚಿ ಐ ಐ ಐ ಇದೊಂದ್ಸಲಿ ಹತ್ಬೇಕು ಅಂತ. ನಿನ್ನಂತ ಫ್ರೆಂಡ್ಸ್ ಮಾಡ್ಕೊಂಡಿರೋದಕ್ಕೆ ಕಣ ನನ್ನ ಲೈಫ್ ಹಿಂಗಾಗಿದೆ. ಗೌತಮ್ ನೋಡಿ ಹೆಂಗ್ ಸಾಯ್ತಾವನು. ಬಾಯ್ ಬಾಯ್ ಫ್ರೆಂಡ್. ನನ್ ಮಾನ ಮರದೇ ಕೇಳಿಯಾಕ ಇವನು. ಗೌತಮ್ನ ಇವಾಗ ಮನೆಗೆ ಬಿಟ್ಟೆ. ಶ್ರೀರಂಗಪಟ್ಟಣದಿಂದ ಇವಾಗ ಚನ್ನಪಟ್ಟಣಕ್ಕೆ ಬಂದ್ವಿ. ಒಂದು ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಗೌತಮ್ ಹೋದ. ನಾನು ಇವಾಗ ನಮ್ಮ ಅಕ್ಕನ ಮನೆ ಹತ್ರ ಹಿಂದೆಗಡೆ ನಮ್ಮ ಮನೆಯವರು ಅಕ್ಕಿ ಹಾಕ್ಬಿಟ್ಟು ಕಳ್ಸೋರು. ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆ ಹತ್ರ ಅಕ್ಕಿ ಕೊಡಬೇಕು. ಎಕ್ಸಿವಿ ಒಳ್ಳೆ ಜಾಗ ಇರೋದಕ್ಕೆ ಅಕ್ಕಿ ಮೂಟೆ ಎಲ್ಲಾನು ಎತ್ಕೊಬರ್ಬೋದು. ಈಗ ಅದಕ್ಕೆ ನಮ್ಮ ಅಕ್ಕನ ಮನೆ ಹತ್ರ ಹೋಗ್ತಾ ಆಗೈತಿ. ನಮ್ಮ ಅಕ್ಕನ ಮನೆ ಹತ್ರ ಬಂದೆ. ಕಾರೊಳಗೆ ನೋಡಿ ನಮ್ಮ ಮನೇಲಿ ಅಕ್ಕಿ ಹಾಕ್ಕೊಟ್ಟಿದ್ರು. ಈಗ ತಗೋಗ್ಬಿಟ್ಟು ಕೊಟ್ಬಿಡೋಣ ಇರಿ ಅವ್ರಿಗೆ. ಅವತ್ತಿಂದ 2 ದಿನ ಹಾಕೊಂಡು ಹಂಗೆ ಓಡಾಡ್ಬಿಟ್ಟಿದ್ದೀನಿ. ಚನ್ನಪಟ್ಟಣಕ್ಕೆ ಬಂದು ಕೊಡೋದೇ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಈಗಲೇ ಸಂಜೆನೇ ಕೊಟ್ಬಿಡೋಣ. ಜಿಮ್ ಮುಗಿಸ್ಕೊಂಡು ಬರೋಣ ಅನ್ಕೊಳ್ತೀನಿ, ಮರ್ತೋಗ್ಬಿಡ್ತೀನಿ. ಅದಕ್ಕೆ ಈಗಲೇ ಕೊಟ್ಬಿಡೋಣ ಅಂದ್ಬಿಟ್ಟು ಬಂದೆ. ಮುತ್ತು ಯಾರು ರಜಾ ನಿಂಗೆ ಇವತ್ತು? ಮುಗ್ದಾಯ್ತು ಸ್ಕೂಲ್? ಟ್ಯೂಷನು? ಮುತ್ತು ಆಟ ಆಡ್ಕೋತಾವ ಅವ್ರ ಫ್ರೆಂಡ್ಸ್ ಜೊತೆ. ಬನ್ನಿ ಹೋಗೋಣ ನಾವು ಜಿಮ್ಗೆ ಹೋಗೋಣ. ಬನ್ನಿ ಗೈಸ್, ವರ್ಕೌಟ್ ಮಾಡೋಕ್ಕೆ. ಕೋಬ್ರಾ ಮತ್ತು ವಿನಯ್ ಎಲ್ಲರೂ ಬರೋದು 7 ಗಂಟೆಗೆ, ಲೇಟ್ ಆಗಿಬಿಡುತ್ತೆ. ಅದಕ್ಕೆ 5 ಗಂಟೆಗೆ ಬಂದು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು ವರ್ಕೌಟ್ ಇನ್ನೇನು ಮುಗಿದೇ ಹೋಗ್ತಾಯಿದೆ. ಅಲ್ಲಿ ನೋಡಿ ಬಂದ ಕೋಬ್ರಾ. ಇವಾಗ ಅವನು ಶೂ ಹಾಕ್ಕೊಂಡು ಒಳಗೆ ಬರೋಕ್ಕೆ 25 ಮಿನಿಟ್ಸ್ ಆಗುತ್ತೆ. ಒಂದೊಂದ್ಸಲ 1 ಅವರ್ ಆಗಿಬಿಡುತ್ತೆ. ರಾಜಾದಿರಾಜ ವೀರ ಮಾತಾಂಡ ಕೋಬ್ರಾ ದಾಸು ಕೈಲಿ ಕಾಸು. ಹಾಂ, ಸರಿ ಅನ್ಸುತ್ತಾ? ಯಾಕೆ? ಪಾರ್ಟ್ನರ್ ಬಿಟ್ಬಿಟ್ಟು ಒಬ್ಬನೇ ಬಂದು ವರ್ಕೌಟ್ ಮಾಡ್ತಾ ಇದ್ದೆ. ಮಂಡ್ಯಾಗ ಹೋಗ್ಬೇಕು ನಾನು. ಬರೀ ಇವೇನಾ? ಬರೀ ಆಯ್ತಪ್ಪ, ಪಾರ್ಟ್ನರ್ ಎಲ್ಲ ಕೆಲಸ ಇವಾಗ ಒಬ್ಬನೇ ಹೊಡಿತಾನೆ. ಕೋಬ್ರಂಗೆ ಇವಾಗ ಬಾಯ್ ಹೇಳ್ಬಿಟ್ಟು ಮಂಡ್ಯಾಗ ಹೋಗ್ಬೇಕು. ಹೋಗೋಣ ಕೋಬ್ರಾ ಬಾಯ್. ಡವ್ ಮಾಡ್ತಾವ್ನು ಬಂದ್ಬಿಟ್ಟು. ಅವ್ರಿಗೆ ಗೊತ್ತು ಲವ್ ನಿನ್ಗೆ ಒಂದ್ಸಲ ಆಫ್ ಮಾಡಿದಾಗ ರೆಕಾರ್ಡ್ ಮಾಡ್ತೀನಿ. ಆಯಿತು, ಒಂದು ಫೋನ್ ಮಾಡಿಲ್ಲ ಜಿಮ್ಮಿಗೆ ಬಂದಿದ್ದೀನಿ ಅಂತ. ಮಂಡ್ಯಾಗ ಹೋಗ್ಬೇಕು ಬತ್ತೀಯಾ? ಈಗ ವರ್ಕೌಟ್ ಮಾಡ್ಬೇಕಲ್ವಾ? ನೀನು ಯಾರೋ ಬಂದು 5 ಗಂಟೆಗೆ ಬಂದು ವರ್ಕೌಟ್ ಮಾಡ್ಬಿಟ್ಟಿದ್ಯಾ? ಯಾಕಂದ್ರೆ ನಾನು ಮಂಡ್ಯಾಗ ಹೋಗ್ಬೇಕಿತ್ತು ಅದಕ್ಕೆ. ಆಯಿತು ಬ್ರೋ, ಆಲ್ ದ ಬೆಸ್ಟ್. ಹೋಯ್ತು, ಒಳ್ಳೇದಾಗಲಿ ಬ್ರೋ. ಈಗ ಆಫ್ ಮಾಡಿದಕ್ಕೆ ಸ್ಮೈಲ್ ಹಿಡ್ಕೊಂಡು ಹೆಂಗೆ ಮಾಡ್ತಾಡಿದ್ದು ಅಂತಂತಾನೆ. ಗೈಸ್, ನಮ್ಮ ಅಪ್ಪನಿಗೆ ಮೆಡ್ ಪ್ಲಸ್ ಅಲ್ಲಿ ಸ್ವಲ್ಪ ಏನೋ ತಗೋಬೇಕಿತ್ತು, ಮೆಡಿಸಿನ್ನು. ಅದಕ್ಕೆ ಅದನ್ನು ತಗೊಂಡು ಇವಾಗ ಓದ್ತಾ ಅದನ್ನ ಕಾರಲ್ಲಿ ಹಾಕಿದ್ದೀನಿ. ಗೈಸ್, ಹುಲಿ ಯಶವಂತ್ ಬಂದ ನೋಡಿ. ಅವತ್ತಿಂದ ಯಶವಂತ್ ಎಲ್ಲಿ ಲಾಗಲ್ಲಿ ಬರ್ತಾನೆ ಇಲ್ಲ ಅಂದ್ರಲ್ಲ. ಅವ್ನ ಕೆಲಸದಲ್ಲಿ ಕೇಳೋರು, ಕೇಳೋರ 1-2-3 ಜನ. ಹೌದಾ? ಮಕ್ಕಕ್ಕೆ ಏನು ಹಾಕಿದ್ಯಾ? ಮುಖಕ್ಕೆ ಸಿರಮು. ಯಪ್ಪ, ಶೇಖರ್ ಬರ್ತಾನೆ, ಅವನು ಹಚ್ಕೊಳ್ಳೋಣ ಇರಿ, ಓಡೋಣ ಮಂಡ್ಯಾಗೆ. ಕಲ್ಲಂಗಡಿಯನ್ನ ಜರ್ಗ್ಸ್ಬಿಟ್ಟು ಕುತ್ಕೊಳಪ್ಪ. ಮೇಲೆ ಕುತ್ಕೊಬಿಟ್ಯಾ? ತುಂಬಾ ಜನ ಶೇಖರ್ ಫ್ಯಾನ್ಸ್ ಕೇಳ್ತಿದ್ರಲ್ಲ, ಶೇಖರ್ ಎಲ್ಲೋದ ಅಂತ. ಇಲ್ಲಿದ್ದಾನೆ ನೋಡಿ, ಬ್ಯುಸಿ ಆಗ್ಬಿಟ್ಟಿದ್ದಾನೆ ಗೈಸ್, ಒಂದು ಬಿಸ್ನೆಸ್ ಮೇಲೆ. ಇದು ಅವತ್ತು ಇಷ್ಟೊಂದು ಸಿಕ್ಕಿದ್ರಲ್ಲ ಮೈಸೂರು ದಸರಾದಲ್ಲಿ. ನೋಡ್ತೀವಿ ವಿಡಿಯೋಸ್, ಚೆನ್ನಾಗಿರುತ್ತೆ ನೋಡ್ತೀವಿ. ನೋಡಿದ್ದೀನಿ, ಸಬ್ಸ್ಕ್ರೈಬರ್, ನಾನು ನಿಮ್ಮ ಸಬ್ಸ್ಕ್ರೈಬರ್. ಹೌದಾ? ಥ್ಯಾಂಕ್ಸ್ ಕಣ, ನೋಡ್ತಾ ಇರಿ. ಹೇಳ್ತಾ ಇದೀನಿ, ತೋರಿಸ್ತಾ ಇದೀನಿ. ಯೂಟ್ಯೂಬಲ್ಲಿ ಬರ್ತದ, ನೀವು ವಾಯ್ಸ್ ಮಾತಾಡಿ ತೋರಿಸ್ತಾ ಇದೀನಿ ಕಣ. ಗೈಸ್, ನಾನು ಮತ್ತೆ ಶೇಖರ್ ಇವಾಗ ಎಂಪೈರ್ಗೆ ಬಂದ್ವಿ. ಒಂದೊಂದು ಶವರ್ಮ ತಿನ್ಕೊ ಹೋಗೋಣ ಅಂತ. ಮ್ಯಾಡ್ ಬ್ಲ್ಯಾಕ್ ಅಲ್ವಾ ಇದು? ನನ್ಗೆ ಹೇಳ್ಬೇಕು ಅಂದ್ರೆ ಮ್ಯಾಟ್ ಬ್ಲ್ಯಾಕು ಮತ್ತೆ ವೈಟ್ ಅಲ್ಲಿ ಕನ್ಫ್ಯೂಷನ್ ಇತ್ತು, ಬಟ್ ನಾನು ವೈಟೇ ತಗೊಂಡೆ. ನಮ್ಮ ಅಪ್ಪನಿಗೆ ನಮ್ಮ ಅಪ್ಪ ಬೈದಾಕ್ಬಿಡೋರು. ನಮ್ಮ ಅಪ್ಪ ಹೇಳಿದ್ರು ನಾನು ವೈಟ್ ಕಲರ್ ಇಷ್ಟ, ಬ್ಲ್ಯಾಕ್ ಕಲರ್ ತಗೊಂಡ್ರೆ ಇಷ್ಟ ಆಯ್ತು. ಈಸಿ ಬೈಟ್ಸ್ ಅಲ್ಲಿ ಒಂದು ತವಾ ಶವರ್ಮ ಮತ್ತೆ ಒಂದು ಚಿಲ್ಲಿದ್ ಬೇಡ, ಖಾರ ಇರೋದು ಬೇಡ. ಆಯ್ತು ಹೇಳು. ಚಿಲ್ಲಿ ಚೀಸಿ ಫ್ರೈಸ್. ಏನದು?
ಚಿಲ್ಲಿ ಚೀಸ್ ಫ್ರೈಡ್ ವಿತ್ ಚಿಕನ್ ಪಾಪ್ಕಾರ್ನ್. ಗೈಸ್ ಎಂಪೈರಲ್ಲಿ ಚಿಕನ್ ಆರ್ಡರ್ ಮಾಡ್ಬಿಟ್ಟು ಬಂದಿದ್ದೀವಿ. ಶೇಖರ್ ಅಫಿಷಿಯಲ್ ಸ್ಟೋರ್ಗೆ ಬಂದಿದ್ದಾನೆ. ಏನೋ ಇದು ಬೇಡ ಗೈಸ್, ಇದೊಂದು ಎಷ್ಟು ಗೊತ್ತಾ, ಇದು ಯೂಟ್ಯೂಬ್ ಇದರೊಂದು US ಯೂಟ್ಯೂಬರು ಮತ್ತು WWE ಆಡಿದ್ದಾನೆ. ಅವನ ಹೆಸರು ಏನೋ ಮರ್ತಾಗಿದ್ದಾನೆ. ಇವಾಗ ನಿಂಗೆ ಏನು ಬೇಕು ತಗೋ ಫಸ್ಟ್. ಗೈಸ್ ಇಲ್ಲಿ ನೋಡಿ ಎಷ್ಟೊಂದು ಜೋಲೋ ಚಿಪ್ಸ್ಗಳೈತೆ. ಎಷ್ಟಾಗಿದೆ ನೋಡಿ ಜೋಲೋ ಚಿಪ್ಸ್ ಇಲ್ಲಿ. 2 ಜೋಲೋ ಚಿಪ್ಸ್ ತಗೋತಾ ಇದ್ದೀನಿ. ಕೋಬ್ರನ್ ತಿನ್ಸ್ಬಿಟ್ಟು ವಿಡಿಯೋ ಮಾಡಿಸ್ತೀನಿ. ಕಮೆಂಟಲ್ಲಿ ಹಾಕಿ ಬೇಕಾ ವಿಡಿಯೋ ಅದು ಬೇಡವಾ ಅಂತ. ಶೇಖರು ನಾವೆಲ್ಲ ಈ ಆಟ ಆಡ್ಬಿಟ್ಟಿದ್ದೀವಿ. ಕೋಬ್ರನ್ ತಿನ್ಸ್ಬಿಟ್ಟು ಖಾರ ಮಾಡಿಸ್ಬೋದು. ಚೀಸಿ ಎಷ್ಟು ಏನೇನೋ ಐತೆ ಕಣ ಇಲ್ಲಿ. ಎಲ್ಲ ಎಕ್ಸ್ಪೋರ್ಟ್ ಐಟಮ್ ಈ ಸ್ಟೋರಲ್ಲಿ ಎಲ್ಲ ಗೈಸ್ ಬರೀ ಎಕ್ಸ್ಪೋರ್ಟೆಡು ಚಾಕ್ಲೇಟು ಮತ್ತು ಡಿಫ್ರೆಂಟ್ ಐಟಮ್ಸ್ಗಳು, ತಿನ್ನೋ ಐಟಮ್ಸ್ಗಳೆಲ್ಲ ಇದೆ ಇಲ್ಲಿ. ಇಲ್ಲಿ ನೋಡಿ 2 ಜೋಲೋ ಚಿಪ್ಸು, 2 ಜ್ಯೂಸು, 1 ಚಾಕ್ಲೇಟ್ ತಗೊಂಡಿದ್ದು 734 ರೂಪಾಯಿ ಆಗೋಯ್ತು. ನೋಡ್ದ ಶೇಖರ್, ಇಷ್ಟೇ ಜೀವನ. ಇಲ್ಲಿ ಈಸಿ ಬೈಟ್ಸಲ್ಲಿ ಚಿಕನ್ ತಗೊಂಡು ಇಲ್ಲಿ 700 ರೂಪಾಯಿ. ಶೇಖರ್ ಇಲ್ಲಿ 700 ರೂಪಾಯಿ ಚಿಕನ್ ಕೊಟ್ಟಿರ್ತಿರೋದು ಮತ್ತು ಜ್ಯೂಸು ಜೋಲೋ ಚಿಪ್ಸ್ ಕೊಟ್ಟಿರೋದು ಒಂದು ಲೆಕ್ಕ ಆದರೆ, ಆ ಪ್ರೈಮ್ದು ಒಂದು ಜ್ಯೂಸ್ ತಗೊಂಡಿದ್ರೆ ಅದಕ್ಕೆ 700 ರೂಪಾಯಿ. 900 ಅದು ಕಾಸ್ಟ್ಲಿ ಗೈಸ್, ತುಂಬ. 1199 ಅದು. ಇಲ್ಲಿ ನೋಡಿ ಗೈಸ್, ತಂದೂರಿ ಬೇಯ್ತಾ ಇದೆ. ನಾವು ತಂದಿರು ತಿಂತಿಲ್ಲ ಇವತ್ತು. ಸಗಲಾಗೈತೆ ನಾವು ನೋಡೋಕ್ಕೆ. ಚನ್ನಪಟ್ಟಣ ಈಸಿ ಬೈಟ್ಸು ಏನು ರಶ್ ಐತೆ ನೋಡಿ, ಏನು ಜನ ಅವ್ರೆ. ಇಲ್ಲೇ ರೆಡಿ ಮಾಡ್ತಾವ್ರು ನೋಡಿ ಚಿಕನ್ನ. ಗೈಸ್ ಒಂದೊಂದು ಚಿಕನ್ದು ಶವರ್ಮ ಹೇಳಿದ್ವಿ, ತವಾ ಶವರ್ಮ ತಿಂತಾ ಇದೀವಿ ಇವಾಗ. ಎಷ್ಟು ದೊಡ್ಡ ಆಯ್ತು ನೋಡಿ, ಇದನ್ನು ತಿಂದೆ ಹೊಟ್ಟೆ ತುಂಬ ಅನ್ಸುತ್ತೆ. ಇನ್ನೊಂದು ಪಾಪ್ಕಾರ್ನ್ ಚೀಸು, ಚಿಲ್ಲಿ ಪಾಪ್ಕಾರ್ನ್ ಚೀಸ್ ಅಂತ ಏನೋ ಇತ್ತು, ಅದನ್ನೊಂದು ಹೇಳಿದ್ವಿ. ಇನ್ನೊಂದು ಪಾಪ್ಕಾರ್ನ್ ಒಂದು ಬರಬೇಕು. ಇಷ್ಟೆಲ್ಲ ತಿಂದರೆ ಮನೇಲಿ ಊಟನೇ ಮಾಡೋಂಗಿಲ್ಲ. ಇಲ್ಲೇ ಹೊಟ್ಟೆ ತುಂಬ ಸೊ ಒಳ್ಳೆ ಚೆನ್ನಾಗೈತೆ. ಶವರ್ಮನು ಟೇಸ್ಟ್ ಚೆನ್ನಾಗೈತೆ. ಇದು ನೋಡಿ, ಚೀಸು, ಫ್ರೆಂಚ್ ಫ್ರೈಸು ಮತ್ತು ಚಿಕನ್ ಪಾಪ್ಕಾರ್ನ್ 3 ಇರುತ್ತೆ. 3ನೂ ಜೊತೆಗೆ ತಿನ್ನೋದು. ತಿನ್ನೋಣ. ಜೋಶಲ್ಲಿ ಚೆನ್ನಾಗಿ ಆರ್ಡ್ರ್ ಮಾಡಿಬಿಟ್ವಿ, ತಿನ್ನೋಕ್ಕೆ ಆಗಲಿಲ್ಲ. ಎಲ್ಲನೂ ಪಾರ್ಸಲ್ ಎತ್ಕೊಯ್ತಾ ಇದೀವಿ. ಶವರ್ಮ ಬಿಟ್ಟು ಬೇರೆ ಏನೂ ತಿನ್ನೋಕ್ಕೆ ಆಗಲಿಲ್ಲ, ಜಾಸ್ತಿ ಆಗೋಗ್ಬಿಡ್ತು. ಇನ್ನೇನು ಬೆಳಗ್ಗೆಯಿಂದ ಸಂಜೆ ಗಂಟ ತಿಂತಾದ್ರಿ ಇನ್ನೇನಾಯ್ತು. ಶೇಖರ್ ಬಾಯ್ 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 ಬಾಯ್.